ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ರಾಯಬಾಗ್ ಶಾಸಕ ಮಲಗಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಯಾಕಂದ್ರೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ, ಆದರೆ 2 ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ ಆಗಿಲ್ಲ. ಜಲಾಲ್ಪುರದಿಂದ ದಿಗ್ಗೆವಾಡಿವರೆಗೆ 2 ಕಿಲೋಮೀಟರ್ ರಸ್ತೆ ಇದೆ. 4 ಸಲ ನೀವು ಶಾಸಕರಾಗಿದ್ದೀರಿ, ಉದ್ಘಾಟನೆ ಮಾಡಿ ಹೋಗಿದ್ದೀರಿ, ತಾಂತ್ರಿಕ ತೊಂದರೆ ಏನೂ ಇಲ್ಲ. ಆದರೆ ಯಾಕೆ ನೀವು ಇಲ್ಲಿ ರಸ್ತೆ ರಿಪೇರಿ ಮಾಡ್ತಾಯಿಲ್ಲ? ಅಲ್ಲಿ ಗ್ರಾಮಸ್ಥರು ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಶಾಲೆಗೆ ಹೋಗುವಂಥ ಮಕ್ಕಳು ಕೂಡ ಶಾಲೆಗೆ ಹೋಗದಂಥ ಪರಿಸ್ಥಿತಿ ಇದೆ. ಅಂದರೆ ಇಲ್ಲಿ ನೀವು ರಸ್ತೆ ನೋಡಿರಿ, ಈ ವಿಡಿಯೋದಲ್ಲಿರ್ತಕ್ಕಂಥ ರಸ್ತೆ ನೋಡಿರಿ. ಮತ್ತು ಪದೇ ಪದೇ ಮನವಿನೂ ಕೂಡ ಅರ್ಪಣೆ ಮಾಡಿದ್ದಾರೆ, ನಂತರ ಶಾಂಕ್ಷನ್ ಕೂಡ ಆಗಿದೆ. ಯಾಕಾಗಿಲ್ಲ ಅಂತಂದರೆ ಇದು ಶಾಸಕರ ನಿರ್ಲಕ್ಷ್ಯತನದಿಂದ ಆಗಿದೆ ಅಂತ ಹೇಳ್ಬೋದು. ಅಥವಾ ಏನಾದರೂ ಇಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚು ಮತ ಬಿದ್ದಿದೆ ಅಂತೇಳಿ ಅವ್ರಿಗೇನಾದರೂ ಗೊತ್ತಾಯ್ತಾ? ಹಾಗಿತಾನೆ ಬಿಡಬೇಕು. ಐಹೊಳೆ ಅವರು ಈ 2 ಕಿಲೋಮೀಟರ್ ರಸ್ತೆನ 15 ದಿವಸ ಅಲ್ಲಿ ಮಾಡದೇ ಇದ್ದರೆ ದೊಡ್ಡ ಪ್ರಮಾಣದ ಹೋರಾಟವನ್ನು ಅವ್ರು ಮಾಡೋರಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕೋರಿದ್ದಾರೆ. ರಾಯಬಾಗ ಒಂದು ಹೆದ್ದಾರಿಯನ್ನು ಕೂಡ ಬಂದ್ ಮಾಡೋರಿದ್ದಾರೆ. ಇಷ್ಟೆಲ್ಲ ತಿಳುವಳಿಕೆ ಇದ್ದರೂ ಕೂಡ ಇನ್ನೂ ಕೂಡ ಯಾಕೆ ಮಾಡಿಲ್ಲ? ಅಲ್ಲಿ ಗ್ರಾಮಸ್ಥರು ಪದೇ ಪದೇ ಅದನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಮಳೆಗಾಲ ಬರ್ತಾ ಇದೆ, ಆವಾಗ ಶಾಲೆಗೆ ಹೋಗುವಂಥ ಮಕ್ಕಳ ಪರಿಸ್ಥಿತಿ ಏನು? ಕೇವಲ 2 ಕಿಲೋಮೀಟರ್ ರಸ್ತೆ ಮಾಡದೇ ಇದ್ದರೆ ನೀವು ಶಾಸಕರಾಗಿ ಏನು ಲಾಭ, ಏನು ಉಪಯೋಗ? ಅಲ್ಲಿ ಚೀಮಾರಿ ಆಗ್ತಾಯಿದ್ದಾರೆ. ಐಹೊಳೆಯವರನ್ನು ಗಮನಿಸಬೇಕು. ತಕ್ಷಣ ಈ ವರದಿ ಬಂದ ತಕ್ಷಣ 15 ದಿವಸದೊಳಗಾಗಿ ನೀವು ರಸ್ತೆಯನ್ನು ಮಾಡಬೇಕು. ಅಲ್ಲಿ ರೈತರು ಏನು ಹೇಳಿದ್ದಾರೆ, ನಂತರ ಯಾವುದೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಅಲ್ಲಿ ರಸ್ತೆ ಯಾವ ರೀತಿ ಇದೆ ಅದನ್ನು ಗಮನಿಸೋಣ. ಬೇಗನೆ ಶಾಸಕರು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇಲ್ಲಾಂದರೆ ನಮ್ಮ ಹೋರಾಟ ಮತ್ತು ನಿಮ್ಮ ಶಾಸಕರ ವಿರುದ್ಧನ ಆಗಬೇಕಾಗ್ತದೆ. ಯಾಕಂದರೆ ಕಳಪೆ ಕಾಮಗಾರಿಗೆ ಹೆಸರುವಾಸಿ ರಾಯಬಾಗ್ ತಾಲೂಕಿನಲ್ಲಿ. ಕೇವಲ ಕಮಿಷನ್ ಆಸೆಗಾಗಿ ಶಾಸಕರ ನೀವು ಕೆಲಸವನ್ನು ಮಾಡ್ತಾಯಿದ್ದಂಥ ಆರೋಪಣೆ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದಿರಿ, ಪೆಟ್ರೋಲ್ ಪಂಪ್ಗಳನ್ನ ಹಾಕಿದಿರಿ, ಜನ ಅದನ್ನು ಏನೂ ಕೇಳಿಲ್ಲ. ಕೇವಲ ರಸ್ತೆಯನ್ನು ಕೇಳಿದ್ದಾರೆ, ಆ 2 ಕಿಲೋಮೀಟರ್ ರಸ್ತೆಯನ್ನು. ಈಗಾಗಲೇ ಹೇಳಿದೆ, ಜಲಾಲ್ಪುರದ ದಿಗ್ಗೆವಾಡಿವರೆಗೆ ಅದನ್ನು ಬೇಗನೆ ಮಾಡಿಕೊಡ್ಬೇಕಂತ ಅಲ್ಲಿ ರೈತ ಮುಖಂಡರು ಆಗ್ರಹ ಮಾಡಿದ್ದರಿಂದ ಈ ವರದಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ಬೇಗನೆ ಅದನ್ನು ಗಮನಿಸಿ ಶಾಂಕ್ಷನ್ ಆಗಿದೆ, ರಸ್ತೆ ಪ್ರಾರಂಭ ಮಾಡಿ ಅಂತ ಕೇಳ್ಕೊತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಭಾಳ ತ್ರಾಸ ಸಾಹೇಬ್ರ ಇದನ್ನು ಮಾಡಿದಾರ. MLA ಸಾಹೇಬ್ರು ಹೇಳಿದಾರ, ಇದನ್ನು ಬ್ರಿಡ್ಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇದಷ್ಟು ಬ್ರಿಡ್ಜ್ ಅಷ್ಟು ಮಾಡಿಕೊಡ್ತೀನಿ ಅಂತ ಹೇಳಿದಾರೆ. ಜರ ದೊಡ್ಡ ಮನಸ್ಸು ಮಾಡಬೇಕು. ಇದ್ರಾಗ MLA ಸಾಹೇಬರಿಗೆ ಒಂದು ಲೆಟರ್ ಬೇಕಾದ್ರೆ ಕೊಡೋಣ್ರಿ, ಮನವಿ ಮತ್ತೊಂದು ಕೊಡೋನು. ಇದನ್ನಷ್ಟೊಂದಿರ ಬ್ರಿಡ್ಜ್ ಹೋಗಕ್ಕೆ ಸಾಲಿಗೆ ಹೋಗಾಕ ಅಳ್ಸನೆ ಆಗದೈತ್ರಿ. ಹೊಳಿ ಏರ್ದಾಗ ಹೋಗಾಕ ಊರಾಗ ತ್ರಾಸ ಆಗ್ತೈತ್ರಿ. ಒಂದರ ಸ್ವಲ್ಪ ಹಾದಿ ಮಾಡಿ ಕೊಡ್ರತ್ ನಾವು ಬೇಡ್ಕೊತೇವ್ ನೋಡ್ರಿ. ಇಲ್ಲಿ ರೈತರ ಸಮಸ್ಯೆ ಭಾಳ ಐತಿರದ. ಒಂದು ಸ್ವಲ್ಪ ಎಲ್ಲ ಅವ್ರದ ಗಮನವಿಟ್ಟು ನೋಡ್ಕೊಂಡ ಅದು ಎಲ್ಲೆಲ್ಲಿ ಏನು ತಡಿಸೈತಿ, ಆಮೇಲೆ ಎಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅದೆಲ್ಲ ಆಲ್ರೆಡಿ ಮನವಿ ಸಲ್ಲಿಸಿದಾರತ್ತವ್ರ. ಆಮೇಲೆ ಸ್ಯಾಂಕ್ಷನ್ ಆಗಿ ಬಂದಿತ್ತ. ಅದರ ಮುಂದೆ ಕಾರ್ಯ ಏನೈತಿ ಅದು ನಿರ್ವಹಣೆ ಆಗಿಲ್ಲ, ಅಲ್ಲೇ ನಿಂತು ಬಿಟ್ಟೈತಿ. ಸೊ ಅದೊಂದು ಸ್ವಲ್ಪ ಏನಾರ ಮಾಡಿ ಮುಂದಕ್ಕೆ ಹೋಗ್ಲೈತಿ. ಅವೆಲ್ಲ ರೈತರ ಒಂದು ಅಭಿಪ್ರಾಯ ಐತಿ. ಅದಷ್ಟೇ 2 ಸಲ ಹೇಳಿದಾರೆ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.